ನಮ್ಮ ಜೊತೆಗೆ ಇಂದಿರಾನಗರದಿಂದ ವಿನಯ್ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ವಿನಯ್, ನೀವಿರುವಂತ ಜಾಗದಲ್ಲಿ ಈಗ ಇಂದಿರಾನಗರದಲ್ಲಿ ಸಿಚುವೇಶನ್ ಹೇಗಿದೆ? ಮಳೆ ಸ್ಟಾರ್ಟ್ ಆಗಿದೆಯಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ರಹಮಾನ್, ಸದ್ಯ ಬೆಂಗಳೂರಿಗೆ ಕಳೆದ 2-3 ದಿವಸಗಳಿಂದ ಕೂಡ ನಿರಂತರವಾಗಿ ಸುರಿತಿರುವಂಥ ಮಳೆ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗಿದೆ. ಜನರ ಪರದಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಬಿಟ್ಟು ಬರ್ತಿರುವಂತಹ ಮಳೆ ಜನರ ಜೀವನವನ್ನು ಒಂದು ರೀತಿಯಂತ ಅಸ್ತವ್ಯಸ್ತಕ್ಕೆ ತಂದುಕೊಂಡಿರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರದ ಮೆಟ್ರೋ ಸ್ಟೇಷನ್ನ ಕೆಳಭಾಗದಲ್ಲಿದ್ದೀನಿ. ಇಲ್ಲಿಯ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಮೆಟ್ರೋ ಸ್ಟೇಷನ್ ಅಂದರೆ ಇಂದಿರಾನಗರದ ಸುತ್ತಮುತ್ತ ಭಾಗಗಳಲ್ಲೂ ಕೂಡ MG ರಸ್ತೆ, ಇಂದಿರಾನಗರ, ಸಿ ವಿ ರಾಮನಗರ ಸೇರಿದಂತೆ ಬಹುತೇಕ ಭಾಗಗಳಲ್ಲೂ ಕೂಡ ಈಗ ಕಳೆದ 10-15 ನಿಮಿಷದಿಂದ ನಿರಂತರವಾಗಿ ಇದೇ ಥರವಾಗಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದ್ದ ಹಾಗೆ ಸಾಕಷ್ಟು ಓಡಾಟಕ್ಕೂ ಕೂಡ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಜೊತೆಗೆ ದೈನಂದಿನ ಜೀವನಗಳು ಕೂಡ ಓಡಾಡೋದು ಕಷ್ಟ ಆಗುತ್ತೆ. ಇನ್ನು ಬೈಕ್ ಸವಾರರು ಕೂಡ ಈ ಒಂದು ರಕ್ಷಣೆ, ಮಳೆಯಿಂದ ನೀರು ಬೀಳ್ತಿರೋಂಥ ಅದಕ್ಕೆ ರಕ್ಷಣೆಗೆ ಮುಂದಾಗ್ತಾರೆ. ಹೀಗಾಗಿ ಮೆಟ್ರೋ ಸ್ಟೇಷನ್ ಕೆಳಭಾಗದಲ್ಲಿ ಸಾಕಷ್ಟು ಬೈಕ್ಗಳು ಕೂಡ ನಿಂತಿರುವಂಥದ್ದು. ಯಾಕಂದರೆ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಭಾಗಿಯಾಗಬೇಕು, ಆಫೀಸ್ ಕೆಲಸಗಳಿಗೆ ಹೋಗಬೇಕು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು, ಕೆಲಸಗಳಿಗೆ ಹೋಗಬೇಕು ಅನ್ನೋಂಥವ್ರಿಗೆ ಇದೊಂದು ರೀತಿಯಂಥ ದೊಡ್ಡ ಹಿಂಸೆಯನ್ನು ಮಾಡ್ತಾ ಇದೆ. ಯಾಕೆಂದರೆ ಯಾವುದೇ ರೀತಿಯಂಥ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗ್ತಾ ಇಲ್ಲ, ಜೊತೆಗೆ ಹೊರಗೆ ಹೋಗೋದಕ್ಕಾಗ್ತಾ ಇಲ್ಲ. ಬೆಂಗಳೂರು ಒಂದು ರೀತಿಯಂಥ ಮಲೆನಾಡಿನ ಸ್ಥಿತಿಗತಿಗಳು ಬಂದೊದಗಿದೆ. ದೈನಂದಿನ ದಿನದ 2-3 ಗಂಟೆಗಳ ರೆಸ್ಟನ್ನು ಕೊಟ್ಟರೆ ಇನ್ನೊಂದು 2-3 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಇರುತ್ತೆ. ಯಾವುದೇ ರೀತಿಯಂತಹ ಮನೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ವಾಹನ ಸವಾರರು ಮಳೆ ಬಂದಂಥ ಸಮಯದಲ್ಲಿ ಈ ಫ್ಲೈಓವರ್ಗಳಾಗಿರ್ಬೋದು, ಮೆಟ್ರೋ ಸ್ಟೇಷನ್ ಭಾಗದಲ್ಲಿ ನಿಲ್ಲುವಂಥ ಸ್ಥಿತಿಗತಿಗಳು ಬರ್ತಾ ಇದೆ. ಹೀಗಾಗಿ ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗುವಂಥದ್ದು, ಜೊತೆಗೆ ಮತ್ತೆ ನಿಂತು ಯಾವುದಾದ್ರೂ ಒಂದು ರಕ್ಷಣೆಯನ್ನು ಪಡೆದು ಮಳೆ ನಿಂತ ನಂತರ ಬೇರೆ ಕೆಲಸಗಳಿಗೆ ಹೋಗುವಂಥದ್ದು, ವಾಹನ ಸವಾರರು ಜಾಕೆಟ್ಗಳನ್ನು, ಮಳೆಯಿಂದ ರೇನ್ಕೋಟ್ಗಳನ್ನು ಬಳಸ್ಕೊಂಡೇ ಹೊರಗಡೆ ಬರುವಂಥ ಸ್ಥಿತಿಗತಿಗಳು, ಜೊತೆಗೆ ಯಾವುದೇ ರೀತಿಯಂತಹ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು ಸಾಕಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇಂದಿರಾನಗರದ ಬಹುತೇಕ ಭಾಗಗಳಲ್ಲಿ ಕೂಡ ರಸ್ತೆಗಳಿಗೆ ಮೇಲೆ 2-3 ಅಡಿಯಷ್ಟು ನೀರು ನಿಂತಿದೆ. ಮನೆಗಳಿಗೆ ಕೂಡ ನೀರು ನುಗ್ಗಿರುವಂಥದ್ದು, ಮನೆ ಒಳಭಾಗದಲ್ಲಿ ಬೇಸ್ಮೆಂಟ್ಗಳಿಗೆ ಸಾಕಷ್ಟು ಹಾನಿಯಾಗಿರುವಂಥದ್ದು. ಜನರು ಇವತ್ತು ಮನೆಯಲ್ಲಿ ಅಡುಗೆಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದರೆ ಕೊಳಚೆ ನೀರು, ಚರಂಡಿಯ ಓವರ್ಫ್ಲೋ ಆಗಿರುವಂಥ ನೀರು, ರಸ್ತೆ ಮೇಲೆ ನಿಂತಿರುವಂತಹ ನೀರು, ಎಲ್ಲವೂ ನೀರು ಕೂಡ ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ತಾ ಇದೆ. ಮನೆಯಲ್ಲಿ ಏನು ಸಂಪ್ಗಳಿದೆ, ಕಾವೇರಿ ವಾಟರ್ ಸಂಪ್ಗಳಿದೆ, ಈ ಸಂಪ್ಗಳಿಗೆ ನೀರು ನುಗ್ಗಿ ಕುಡಿಯೋದಕ್ಕೂ ಕೂಡ ನೀರಿಲ್ಲದ ಸ್ಥಿತಿಗತಿಗಳು ಬಂದು ಹೋಗ್ತಾ ಇದೆ. ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ, ಸಾಕಷ್ಟು ವಿರೋಧವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಿಗೆ ಇನ್ನೂ 2-3 ದಿವಸಗಳ ಕಾಲ ಮಳೆಯಾಗುವ ಸಾಧ್ಯತೆಗಳನ್ನು ಕೂಡ ಸೂಚನೆ ಕೊಟ್ಟಿರುವಂಥದ್ದು, ಯೆಲ್ಲೋ ಅಲರ್ಟ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ 23 ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಂತಹ ವಾತಾವರಣ ಮುಂದುವರಿಯುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಜನಸಾಮಾನ್ಯರು ಕೂಡ ಒಂದು ರೀತಿಯಂತ ಎಚ್ಚರಿಕೆಯನ್ನು ವಹಿಸಬೇಕು. ಮನೆಯಿಂದ ಹೊರಬರಬೇಕಾದ್ರೆ ಛತ್ರಿ, ರೇನ್ಕೋಟ್